ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ BS Kids. ಇವತ್ತು ಮತ್ತೊಂದು ಯಾವ ವಿಡಿಯೋ ಜೊತೆ ಬಂದಿನಿ ಅಂತಂದರೆ ಈ ಗದಗವಾಡಿ ರೈಲ್ವೆದಲ್ಲಿ ಹತ್ತಿಗೂಡ್ರ ಹತ್ರ ವೀಡಿಯೋ ಮಾಡಿ ಹತ್ತಿಗೂಡ್ರ ಹತ್ರ ಯಾವ ಕಡೆ ಹೋಗಿದೆ ಅಂತ ಹೇಳಿದರೆ ಕೇಳಿದ್ರಿ ಕಮೆಂಟ್ನಲ್ಲಿ. ಹಾಗೆ ಆ ಕಮೆಂಟ್ನಲ್ಲಿ ಕೇಳಿದಾಗೆ ಈ ಒಂದು ವಿಡಿಯೋದಲ್ಲಿ ನಾನು ಆ ಕಾನ್ಸೆಪ್ಟನ್ನ ತಂದಿದ್ದೀನಿ. ಈಗ ಇಲ್ಲಿ ಇಷ್ಟು ಕೆಲಸನ ಮುಗಿಸಿದರೆ ಎಷ್ಟಿಲ್ಲ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗಳು ಮೇನ್ ಅಂದರೆ ಕಮೆಂಟ್ ಮಾಡಿ ಇನ್ನು ಮತ್ತೆ ಯಾವ್ಯಾವ ಕಡೆ ಹೋಗಿ ಮಾಡಬೇಕಂತ ಹೇಳಿ. ಹಾಗೆ ಬನ್ನಿ ನೋಡೋಣ ಇನ್ನು ಎಷ್ಟು ಕೆಲಸ ಬಾಕಿ ಇದೆ. ನೋಡ್ತಾ ಇದ್ರಲ್ಲ, ಇದು ಹತ್ತಿಗೂಡ ಹತ್ರ ನಡೀತಿರೋ ಕಾಮಗಾರಿಕೆ ರೈಲ್ವೆ ಲೈನ್ ಇದೆ. ಹತ್ತಿಗೂಡ ಹತ್ರ ಹತ್ತಿಗೂಡ ಡಾಬಾ ಇದನ್ನು ನೋಡ್ತಾ ಇದ್ರಲ್ಲ, ಇದು ಹತ್ತಿಗೂಡರಲ್ಲಿ ಆಗ್ತಿರೋ ರೈಲ್ವೆ ಕಾಮಗಾರಿಕೆ. ಇನ್ನು ಭಾಳಷ್ಟು ಕೆಲಸಗಳನ್ನು ಪಾಕಿಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದೇನು ನೋಡ್ತಾ ಇದ್ದೀರಲ್ಲ, ಇದು ಹತ್ತಿಗೂಡರ ಹತ್ರ ಹೋಗಿರುವ ರೈಲ್ವೆ ಲೈನು. ಬಟ್ ಇಲ್ಲಿ ಏನು ಕೆಲಸ ಅಂದರೆ ಅಷ್ಟೇ. ಈ ಕಡೆ ನೋಡ್ತಾ ಇರ್ಬೋದು ನೀವು, ಮರಮಿನ ವರ್ಕ್ ಅಂತ ಏನು ಭಾಳ ವರ್ಕ್ ಮಾಡಿಲ್ಲ. ಇಲ್ಲಿರೋದನ್ನ ತೆಗೆದು ಈ ಕಡೆ ಸೈಡ್ ಹಾಕಿ ಅಷ್ಟೇ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅಷ್ಟೇ ಕಾಣ್ತಾ ಇರ್ಬೋದು ನಿಮಗೆ. ಈಗಿನ ಈ ಕಡೆ ಎಷ್ಟು ಕೆಲಸ ಕಂಪ್ಲೀಟ್ ಆಗಿದೆ ಇನ್ನು ಇಲ್ಲಿ ತನಕ. ಅಂದರೆ ಇನ್ನು ಮುಂದೆ ಹೋದರೆ ನೀವು ನೋಡಿರ್ಬೋದು, ನಾನು ಒಂದೆಷ್ಟು ಸುರಪುರತನ ಅಂತಂದ್ರು ವಿಡಿಯೋ ಮಾಡಿದ್ದೀನಿ ಅವೆಲ್ಲ. ಈಗ ನೆಕ್ಸ್ಟ್ ಒಂದು ನಾವು ಲಕ್ಷ್ಮೀಪುರ ಸುರಪುರ ಸ್ಟೇಷನ್ ಅಂತ ಹೇಳಿದ್ರು ವಿಡಿಯೋ ಬಿಡ್ತೀರಲ್ಲ, ಅದ್ರದ್ದು ಸ್ವಲ್ಪ ಹಿಂದುಗಡೆ ಅಲ್ಲಿ ಏನೋ ಅಷ್ಟು ಕೆಲಸ ನಡೆದಿದ್ದು, ಇಲ್ಲಿ ಕೂಡ ಅಷ್ಟೇ ಕೆಲಸ ನಡೆದಿದೆ. ಏನು ಅಂತ ಪರಿ ಕೆಲಸ ನಡೆದಿಲ್ಲ ಇಲ್ಲಿ ಕೂಡ. ಅಷ್ಟೇ ಸುಮ್ಮನೆ ನಾರ್ಮಲ್ ಕ್ಲೀನಿಂಗ್, ಒಂದಿಷ್ಟು ಬ್ರಿಡ್ಜ್ ವರ್ಕ್ಸ್, ಇನ್ನು ಸರ್ವೆಗಿರ್ವೆ ಎಲ್ಲ ಇನ್ನೂ ಮಾಡ್ತಾಯಿದ್ದಾರೆ. ಇನ್ನೊಂದು ಕಡೆ ಇಷ್ಟು ಮಾಡಿದ್ದಾರೆ, ಇನ್ನು ಸುರಪುರ ತನಕ ಒಂದೊಂದು ಕಡೆ ಇನ್ನೂ ಇಷ್ಟು ಕೂಡ ಮಾಡಿಲ್ಲ. ಯಾಕಂದರೆ ಇನ್ನೊಂದಿಷ್ಟು ಮಾಡಿದ್ದಾರೆ. ಸುರಪುರ ತನಕ ಒಂದಿಷ್ಟು ನಡುವೆ ಇನ್ನೂ ಗ್ಯಾಪ್ ಇಟ್ಟಿದ್ದಾರೆ, ಇನ್ನೂ ಫುಲ್ ಕಂಪ್ಲೀಟ್ ಮಾಡಿಲ್ಲ ಯಾವುದೇ ಕಾರಣಕ್ಕೂ. ಮತ್ತು ಇನ್ನೂ ಏನಂದರೆ ಈ ಒಂದಿಷ್ಟು ಸ್ಟೇಷನ್ಸ್ಗಳು ಬರ್ತವೆ ನಡ್ಬೇಕಂದ್ರೆ. ಶಾಪುರಿಂದ ದಾಟಿದ ಮೇಲೆ ಶಾಪುರ ಸೀದಾ ಸುರಪುರಕ್ಕೆ ಸ್ಟೇಷನ್ ಕೊಟ್ಟಿದ್ದಾರಲ್ಲ, ಇನ್ನೊಂದು 2 ನಡಬರ್ಕೆ ಸ್ಟಾಪ್ ಬರ್ತವೆ. ಅವು ಸ್ಟಾಪಿನಂತ ಯಾವುವು ಊರುಗಳ ಮೇಲೆ ಅಂತ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನನಗೆ ಅಂದರೆ ಇಲ್ಲಿ ಮುಂದ್ಗಡೆ ಸ್ಟೇಷನ್ ಆಗುತ್ತೆ. ಒಂದು ಸೆಕೆಂಡ್ ಒಂದಿಷ್ಟು ಕ್ಲಿಪ್ ಹಾಕ್ತೀನಿ, ನೀವು ನೋಡಿರ್ಬೋದು. ಆಲ್ಮೋಸ್ಟ್ ಈಗ ಇಲ್ಲಿನೂ ಸ್ಟೇಷನ್ ಆಗ್ಬೋದು. ಯಾಕಂದರೆ ಹತ್ತಿಗೂಡರ ಡಾಬಾ ಅಂದರೆ ಈ ಕಡೆ ರಾಯಚೂರು, ಈಗ ರೋಡ್ ವೇ ಏನು ಕಾಣ್ತಲ್ಲ, ಇದು ಮುಂದೆ ರಾಯಚೂರಿಗೆ ಹೋಗುತ್ತೆ. ಈ ಕಡೆ ಸೈಡು ಈ ಕಡೆ ಹೋದ್ರೆ ಶಾಪುರ, ರಾಯಚೂರಿಗೆ ಹತ್ತಿಗೂಡೂರು, ರಾಯಚೂರು ಈ ಕಡೆ ಹತ್ತಿಗೂಡು ಲೇಸಿಂದ ಮತ್ತು ರಾಯಚೂರು ದೇವದುರ್ಗ ಈ ಕಡೆ ಎಲ್ಲ ಭಾಳ ಯೂಸ್ಫುಲ್ಲು. ದೇವದುರ್ಗದವರಿಗೆ ಅವರಿಗೆ ಎಲ್ಲ ಈಗ ದಾರಿ ಸಮೀಪ ಆಗುತ್ತೆ. ಆದ ಕಾರಣದಾಗಿ ಈಗ ದೇವದುರ್ಗದವ್ರಿಗೆ ಅವರಿಗೆಲ್ಲ ಈಸಿ ಆಗಲಂತ ನನಗನ್ಸೋ ಮಟ್ಟಿಗೆ ಹತ್ತಿಗೂಡರ ಸ್ಟೇಷನ್ನ ಇಲ್ಲೇ ಮಾಡ್ಬೋದು ಅಂತ ನನ್ನ ಮೈಂಡ್ ಸೆಟ್ ಆಗಿದೆ. ಈಗ ಅವ್ರ ಮೈಂಡ್ ಸೆಟ್ ಅಂತ ಗೊತ್ತಿಲ್ಲ. ಇನ್ನು ಎಲ್ಲಿ ನನಗನ್ಸೋ ಮಟ್ಟಿಗೆ ಮೋಸ್ಟ್ಲಿ ಸ್ಟೇಷನ್ ಇಲ್ಲೇ ಆಗೋದು. ಯಾಕಂದರೆ ದೇವದುರ್ಗ ಅವರಿಗೆ ಭಾಳ ಹಳ್ಳಿಗಳಿಗೆ ಈ ಸ್ಟೇಷನ್ ಯೂಸ್ಫುಲ್ ಆಗುತ್ತೆ. ಇದು ಆಲ್ಮೋಸ್ಟ್ ಇಲ್ಲೇ ಮಾಡ್ಬೋದು ಸ್ಟೇಷನ್ ಕೂಡ. ಇನ್ನು ನಾನು ಈ ಹತ್ತಿಗೂಡರ ಹತ್ರ ಈ ಕಡೆ ಲೈನ್ ಹೋಗಿದೆ. ಯಾಕಂದರೆ ಇದು ನೋಡ್ತಾ ಇರ್ಬೋದು, ಇದು ಹಿಂದ್ಗಡೆ ಕಾಣೋದು ರಾಯಚೂರು ಹೈವೇ. ಇದು ರಾಯಚೂರಿಗೆ ಹೋಗುತ್ತೆ. ಈ ಕಡೆ ರೈಲ್ವೆ ಲೈನ್ ಹೋಗಿದೆ. ಆ ಕಡೆ ಸೈಡ್ ಬಿಲ್ಡಿಂಗ್ ಕಾಣ್ತದೆ, ಅಲ್ಲಿ ಶಾಪುರ ರೋಡ್ ಇದೆ, ಶಾಪುರ್ಗೆ ಹೋಗೋದು. ಈಗ ಹತ್ತಿಗೂಡರಲ್ಲಿ ಇಷ್ಟು ಕವರ್ ಮಾಡಿದ್ದೀನಿ ಹತ್ತಿಗೂಡ್ರ ಹತ್ರ ರೈಲ್ವೆ ಲೈನು. ಇನ್ನೂ ಹೆಚ್ಚು ಎಲ್ಲೆಲ್ಲಿ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅಲ್ಲಿಗೆ ಹೋಗಿ ಮತ್ತೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿ. ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ, ಮೇನ್ ಇಂಪಾರ್ಟೆಂಟ್ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ವೀಡಿಯೋಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.